ಹಾಯ್ ಗೈಸ್, ವೆಲ್ಕಮ್ ಸೂಪರ್ ಮಮ್ ಚಾನಲ್. ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾನು ಕನ್ಸೀವ್ ಆಗಬೇಕು, ಪ್ರೆಗ್ನೆಂಟ್ ಆಗಬೇಕು, ನನ್ನಲ್ಲೂ ಒಂದು ಪಾಪು ಆಗಬೇಕು, ಒಂದು ಜೀವನ ತರಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಮದುವೆ ಆಗಿರೋರಿಗೆ. ನಾವ್ಯಾಕೆ ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ತುಂಬಾ ಜನ ಯೋಚನೆ ಮಾಡ್ತಾರೆ. ಕೆಲವೊಬ್ರು ತುಂಬಾ ವರ್ಷಗಳಿಂದನೇ ಪ್ರಯತ್ನ ಮಾಡ್ತಾರೆ ಪ್ರೆಗ್ನೆಂಟ್ ಆಗೋಕೆ. ಅವ್ರಿಗೆ ಗೊತ್ತಿರಲ್ಲ ನಾವ್ ಯಾವ ಟೈಮಲ್ಲಿ ಸೇರ್ಬೇಕು, ಹೇಗೆ ಆ ಸೇರ್ಬೇಕು ಅಂತ. ಇವತ್ ನಾನು ಅದನ್ನ ತಿಳಿಸ್ಕೊಡ್ತೀನಿ, ಬನ್ನಿ. ಹೇಗೆ ಇನ್ ಕರೆಕ್ಟ್ ಟೈಮಲ್ಲಿ ಪ್ರೆಗ್ನೆನ್ಸಿನ ಟ್ರ್ಯಾಕ್ ಮಾಡೋದು, ನಾವು ಯಾವಾಗ ಸೇರಿದ್ರೆ ಪ್ರೆಗ್ನೆಂಟ್ ಆಗ್ತೀವಿ, ಕನ್ಸೀವ್ ಆಗ್ತೀವಿ ಅಂತ ಹೇಳ್ತೀನಿ. ಬನ್ನಿ, ನಾನು ಇವತ್ತಿನ ಮೆಸ್ಟ್ರುಯಲ್ ಸೈಕಲ್ ತೋರಿಸ್ತಿದ್ದೀನಿ ನೋಡಿ. ಈ ಮೆಸ್ಟ್ರುಯಲ್ ಸೈಕಲ್ ಅಲ್ಲಿ 7 ಇಲ್ಲ 5 ಡೇಸ್ ನಮಗೆ ಪೀರಿಯಡ್ಸ್ ಆಗುತ್ತೆ. ಇನ್ನೊಂದು ವೀಕ್ ಇಲ್ಲ 4 ಡೇಸ್ ಅಷ್ಟು ಗ್ಯಾಪ್ ಬಿಟ್ಟು ನಮಗೆ ಓವಲೇಷನ್ ಸ್ಟಾರ್ಟ್ ಆಗುತ್ತೆ. ನಾನಿನ್ನು ಓವಲೇಷನ್ ಅಂತ ಹಾಕಿದ್ದೀನಿ ನೋಡಿ. ಆ 1 ವೀಕ್ ಅಲ್ಲಿ ನೀವು ಒಂದಿನ ಬಿಟ್ಟು ಒಂದಿನ ಸೇರ್ಬೇಕು. ಇದ್ರ ಬಗ್ಗೆ ನಿಮ್ಮ ಪಾರ್ಟ್ನರ್ ಕೂಡ ಗೊತ್ತಿರಬೇಕು, ಅವ್ರಿಗೆ ಇನ್ಫಾರ್ಮೇಶನ್ ಕೊಡಬೇಕು. ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಣ, ಒಂದಿನ ಬಿಟ್ಟು ಓವಲೇಷನ್ ಟೈಮಲ್ಲಿ ಒಂದಿನ ಬಿಟ್ಟು ಒಂದಿನ ಸೇರ್ಬೇಕು ಅಂತ. ಓವಲೇಷನ್ ಟೈಮಲ್ಲಿ ಸೇರಿದ ಆದ್ಮೇಲೆ ನೀವು ಒಂದು ವೀಕ್ ಸೆಕ್ಸುವಲ್ ಇಲ್ಲ ಇಂಟಿಮೇಷನ್ ಆಗೋದು ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ದು ಎಗ್ ಫಾರ್ಮೇಷನ್ ಆಗೋ ಟೈಮಲ್ಲಿ ನೀವು ಸೇರಿದ್ರೆ ಅದು ಕಾಂಟ್ರಾಕ್ಟ್ ಆಗಿ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ 1 ವೀಕ್ ಗ್ಯಾಪ್ ಕೊಡಬೇಕು. 1 ವೀಕ್ ಆದಮೇಲೆ ನಿಮಗೆ ನಾರ್ಮಲ್ ಸೇಫ್ ಡೇಸ್ ಅಂತ ಬರುತ್ತೆ. ಸೇಫ್ ಡೇಸಲ್ಲಿ ನೀವು 1 ವೀಕ್ ಆದಮೇಲೆ ಯಾವಾಗಾದರೂ ಇಂಟಿಮೇಷನ್ ಮಾಡ್ಬೋದು. ಅದು ಹೆವಿ ಆಗಿರಬಾರ್ದು, ತುಂಬ ಪ್ರೊಟೆಕ್ಷನ್ ಇಲ್ಲದೆ ಇರಬಾರ್ದು. ಇಂಟಿಮೇಷನ್ ಹೇಗಿರಬೇಕು ಅಂದರೆ ಸಾಫ್ಟ್ ಆಗಿರಬೇಕು. ನಿಮ್ಮ ಪಾರ್ಟ್ನರ್ಗೂ ಹೇಳಬೇಕು, ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀವಿ ಅಂತ. ಈ ಥರ ಎಲ್ಲ ನೀವು ನಿಮ್ಮ ಲೈಫ್ ಸ್ಟೈಲ್ನ ಮಾಡ್ಕೊಂಡು ಬಂದ್ರಿ ಅಂದರೆ ಗ್ಯಾರಂಟಿ ನೀವು ನೆಕ್ಸ್ಟ್ ಮಂತಲ್ಲಿ ಪ್ರೆಗ್ನೆಂಟ್ ಆಗ್ತೀರಾ. ನಾನು ಹೇಳ್ತಿದ್ದೀನಿ, ಇದು ನಾನು ಟ್ರೈ ಮಾಡಿದ್ದೀನಿ ಕೂಡ. ಮತ್ತು ಕೆಲವೊಂದು ಪೊಸಿಷನ್ ಇರುತ್ತೆ, ನೀವು ಇಂಟಿಮೇಷನ್ ಆದಮೇಲೆ ಈ ಥರ ನಾನೇನು ತೋರಿಸಿದ್ದೀನಲ್ಲ, ಈ ಥರ 2 ಪಿಲ್ಲೋ, ನೀವು ಇಂಟಿಮೇಷನ್ ಆದಮೇಲೆ 2 ಪಿಲ್ಲೋ ಕಾಲು ಕೆಳಗೆ ಹಾಕೊಂಡು ಲೆಗ್ ಅಪ್ ಮಾಡ್ಕೊಂಡು ಒಂದು ಹಾಫ್ ಆನ್ ಅವರ್ ಮಲ್ಕೊಂಡ್ರೆ ಸಾಕು. ಇಲ್ಲ ಅಂದರೆ ಸ್ವಲ್ಪ ನಿಮ್ಮ ಮಂಚದ ಮೇಲೆ ಕಾಲು ಇಟ್ಕೊಂಡು ಮಲ್ಕೋಬೇಕು. ಈ ಥರ ನೀವು ಸ್ವಲ್ಪ ಡೌನು, ಸ್ವಲ್ಪ ಕಾಲು ಮೇಲೆ ಮಾಡ್ಕೊಂಡು ಮಲ್ಕೋಬೇಕು. ಗ್ಯಾರಂಟಿ ಇದು ವರ್ಕ್ ಆಗುತ್ತೆ. ನನ್ನ ವಿಷಯದಲ್ಲೂ ವರ್ಕ್ ಆಗಿದೆ. ಸೊ ನಾನು ಇದನ್ನ ಪ್ರಿಫೇರ್ ಮಾಡ್ತೀನಿ. ನೀವು ಈ ಥರ ಮಾಡಿ ನೋಡಿ. ನೆಕ್ಸ್ಟ್ ಮಂತ್ ನೀವು ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.